ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮನ ಮೂಲಕ ಸಹಾಯ ಮಾಡುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವು ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 63ನೇ ಅಧ್ಯಾಯ 2ರಿಂದ. ಕೀರ್ತನೆಗಳು 63:2. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ವಯಸ್ಸಾದ ಕಾಲದಲ್ಲಿ ದಾವೀದರಸರು ಇದನ್ನು ಪ್ರಾರ್ಥಿಸಬಹುದು. ನನ್ನ ಚಿಕ್ಕವನಾಗಿದ್ದಾಗ ನನ್ನನ್ನು ಕರೆದೆ, ನಿನ್ನ ಕಾರ್ಯವನ್ನು ಮಾಡಬೇಕಾದ ಕಾರ್ಯವನ್ನು ನನ್ನ ಮುಖಾಂತರ ಮಾಡಿಸಿದ್ದೀಯಾ. ಆಗ ನಿನ್ನ ದರ್ಶನವಾಯಿತು ನಿನ್ನ ಮಂದಿರದಲ್ಲಿ. ಹಾಗೆ ಇನ್ನು ಮುಂದೆಗೂ ಕೂಡ ನಾನು ಅದನ್ನು ಕಾಣಬೇಕು ಅಂತೇಳಿ ನಾನು ಅಪೇಕ್ಷಿಸುತ್ತೇನೆ. ಹಾಗೆ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರೇ, ನೀನು ನಿನ್ನನ್ನು ತಿಳಿಯಪಡಿಸಿದ್ಯಾ, ಆಶೀರ್ವಾದ ಮಾಡಿದ್ಯಾ, ಅದ್ಭುತ ಕಾರ್ಯಗಳನ್ನು ಬಹಳ ಉಪಕಾರ ಮಾಡಿದ್ಯಾ. ನನ್ನ ಜೀವಿತ ಕಾಲದ ಕೊನೆಯವರೆಗೆ ನಾನು ಇದಕ್ಕಿಂತಲೂ ನಿನ್ನ ದರ್ಶನವನ್ನು ಕೊಟ್ಟು ನನ್ನನ್ನು ನಡೆಸಪ್ಪ. ಪರಿಶುದ್ಧನಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳ್ಳುವ ಹಾಗೆ ನೀನು ಮಾಡು ಅಂತೇಳಿ ನಾವು ಕೂಡ ದೇವರಲ್ಲಿ ಮೊರೆ ಇಡಬೇಕು. ದೇವರ ಒಂದು ವಾಕ್ಯವನ್ನು ಕೇಳ್ತಾ ಇರುವಾಗ ದರ್ಶನ ಆದ ಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 3ನೇ ವಚನ, ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ, ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ನೋಡಿ, ನಿನ್ನ ಪ್ರೇಮ ಜೀವಕ್ಕಿಂತಲೂ ಶ್ರೇಷ್ಠ ಅಂತ ದಾವೀದರಸರು ಹೇಳಿದ್ದು ಹೌದು. ಖಂಡಿತವಾಗಿ ನಾವು ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುವಾಗ ಅದನ್ನು ಬಹಳ ಸಲ ತಿಳ್ಕೊಂಡಿದ್ದೇವೆ. ದೇವರು ಇಡೀ ಸರ್ವವನ್ನು 6 ದಿವಸದಲ್ಲಿ ಉಂಟು ಮಾಡಿದ್ರು, 7ನೇ ದಿವಸ ವಿಶ್ರಾಂತಿ ಎಂದು ಕೊಟ್ಟರು. ಕೊನೆಗೆ ಮನುಷ್ಯರನ್ನ ಉಂಟು ಮಾಡಿದಾಗ ಮಣ್ಣಿನ ಮುದ್ದೆಯಿಂದ ಉಂಟು ಮಾಡಿದರು. ಯಾರು? ದೇವರು. ಮನುಷ್ಯನ ರೂಪವನ್ನ ಕೊಟ್ಟು ಆಗಲಿ ಜೀವ ಇರಲಿಲ್ಲ. ಮೂಗಿನ ಮೂಲಕ ದೇವರು ಜೀವ ಶ್ವಾಸವನ್ನ ಊದಿದರು. ಆ ಜೀವ ಶ್ವಾಸ ಹೋಗಿ ಮನುಷ್ಯನ ಶರೀರಕ್ಕೆ ಹೊಕ್ಕಾಗ ಆ ಮಣ್ಣಿನ ಮುದ್ದೆ ಜೀವಂತವಾಯಿತು. ಅದುವೇ ಪ್ರಥಮ ಮಾನವ. ಮಣ್ಣಿನಿಂದ ಆದವನು ಮಾನವ ಅಂತ. ಹಾಗೆ ನೋಡಿ, ನಮ್ಮ ಶರೀರ ಕೂಡ ಅದುವೇ ಅಗ್ನಿಸ್ತಂಭ, ಮೇಘಸ್ತಂಭ, ವಾಣಿ, ಶಬ್ದವಾದಂಥ ದೇವರು ಏನಾಗಿದ್ದರು? ಮನುಷ್ಯನ ರೂಪವಿತ್ತು. ಒಂದು ಹೆಣ್ಣಿನ ಗರ್ಭದಲ್ಲಿ ಬಂದ ಹಾಗೆ ಅದೇ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಹಾಗೆ ಇವತ್ತು ಪ್ರತಿಯೊಂದು ಮನುಷ್ಯರು ಕೂಡ ಹೆಣ್ಣಿನ ತಾಯಿಯ ಗರ್ಭದಿಂದಲೇ ಬರುವಂಥದ್ದು. ಹಾಗೆ ಬಂದಾಗ ಅಲ್ಲಿ ಏನಾಗ್ತದೆ? ಅಲ್ಲಿ ಇದು ಜೀವಕ್ಕಿಂತಲೂ ನಿನ್ನ ಪ್ರೇಮ ಶ್ರೇಷ್ಠ. ಆಗ ಜೀವ ಕೊಟ್ಟಿದ್ದು ಯಾರು? ಮಣ್ಣಿನ ಬೊಂಬೆಗೆ ದೇವರು ಪ್ರೀತಿಯಿಂದ. ಹಾಗೆ ಅದೇ ಗಾಳಿ ಇವತ್ತು ನಾವು ಮೂಗಿನಲ್ಲಿ ಉಸಿರಾಡೋದ್ರೆ ನಾವು ಬದುಕ್ತೇವೆ. ಇದನ್ನು ಬಹಳ ಸಲ ತಿಳಿದುಕೊಂಡಿದ್ದೇವೆ. ಆಗ ದೇವರಿಗಿಂತ ದೊಡ್ಡ, ಜೀವಕ್ಕಿಂತಲೂ ದೊಡ್ಡ ಪ್ರೀತಿ. ಯಾಕೆ? ನಮ್ಮ ಗಾಳಿ ಇಲ್ಲದ್ರೆ ನಮ್ಮ ಜೀವವೇ ಇಲ್ಲ. ಆಹಾರ, ನೀರು, ಬೆಳಕು ಎಲ್ಲ ಬೇಕು. ಅಲ್ಲಿ ಮುಖ್ಯವಾಗಿ ಜೀವ ಇಲ್ಲದ ಹೋದರೆ ಖಂಡಿತವಾಗಿದೆ ನಮಗೆ ಬದುಕಲು ಸಾಧ್ಯವಾ? ಆಗಲೇ ನಾವು ಹಿಂದೆ ತಿಳ್ಕೊಂಡ ಹಾಗೆ ಒಂದು 2 ದಿವಸನೋ 3 ದಿವಸನೋ ಅನ್ನ ಆಹಾರ ಇಲ್ಲದೆ ನಾವು ಬದುಕಬಹುದು. ದೇವರ ನಮಗೆ ಸ್ತೋತ್ರ. ಆದರೆ ದೇವರ ಗಾಳಿ ಒಂದು 5 ನಿಮಿಷ ಜೀವ ಇಲ್ಲದೆ ಹೋದರೆ ನಾವು ಬದುಕಲಿಕ್ಕೆ ಸಾಧ್ಯವೋ ಇಲ್ಲ. ಆಗ ಗಾಳಿ ಊದಿದವರು ಯಾರು? ದೇವರು. ಈಗ ನಾವು ಉಸಿರಾಡುವ ಗಾಳಿ ಯಾರನ್ನ ಕೊಟ್ಟರು? ದೇವರು. ಆಗ ಗಾಳಿಗಿಂತಲೂ ಜೀವಕ್ಕಿಂತಲೂ ಶ್ರೇಷ್ಠವಾದವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಮ್ಮ ಪೂರ್ತಿ ಮನಸ್ಸು, ಭಯ, ಭಕ್ತಿ ಯಾರಲ್ಲಿರಬೇಕು? ದೇವರಲ್ಲಿರಬೇಕು. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ಹಾಗೆ ನಾವು ಏನು ಮಾಡಬೇಕು? ನಮಗೆ ಬಾಯಿ ಕೊಟ್ಟವರು, ಜೀವ, ಶರೀರ, ಪ್ರಾಣ, ಬಾಯಿ ಕೊಟ್ಟವರು ಯಾರು? ದೇವರು. ಇವತ್ತು ಅನೇಕರು ಮೂಗರಿದ್ದಾರೆ. ಅವರಿಗೆ ಬಾಯಿ ತೆಗೆದು ಅವರು ದೇವರನ್ನ ಪ್ರಾರ್ಥಿಸಲಿಕ್ಕೆ, ಕೊಂಡಾಡಲಿಕ್ಕೆ ಆಗ್ತದೆ ಇಲ್ಲ. ಆದರೆ ದೇವರವರ ಮೂಲಕ ಕೂಡ ಸ್ತುತಿ ಸ್ತೋತ್ರವನ್ನ ತೆಗೆದುಕೊಳ್ಳಬಹುದು. ಒಂದು ವೇಳೆ ಅವರು ಬಾಯಿ ಬರದಿದ್ದರು ಕೈ ಮುಕ್ಕೊಂಡು ಅನೇಕರನ್ನ ನಾವು ಕಾಣಬಹುದು. ಆಕಾಶದ ಕಡೆಗೆ ನೋಡಿ ಕೈ ಮುಗಿತಾರೆ. ಆಗ ಅವರು ಬಾಯಿ ಬರದಿದ್ದರೂ ಕೂಡ ದೇವರನ್ನ ಸ್ತುತಿಸಬಹುದು, ಕೊಂಡಾಡಬಹುದು, ಕೀರ್ತಿಸಬಹುದು. ಆದರೆ ನಮಗೆ ಇವತ್ತು ಬಾಯಿ ಕೊಟ್ಟಿದ್ದರೆ ನಾವು ಚೆನ್ನಾಗಿ ಮಾತಾಡ್ತಾ ಇದ್ದೇವೆ. ನಾವು ಶರೀರ, ಆತ್ಮ, ಶರೀರ, ಪ್ರಾಣ, ಬಾಯಿ ಪ್ರತಿಯೊಂದು ದೇವರದ್ದೇ. ಆಗ ದೇವರನ್ನು ನಾವು ಕೊಂಡಾಡಬೇಕು, ಕೀರ್ತಿಸಬೇಕು, ದೇವರಿಗೆ ಮಹಿಮೆ ಸಲ್ಲಿಸಬೇಕು ಒಳ್ಳೆ ಒಳ್ಳೆ ಹಾಡಿನ ಮೂಲಕ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ.
4ನೇ ವಚನ, ನನ್ನ ಜೀವಮಾನದಲ್ಲೆಲ್ಲ ಹೀಗೆ ನಿನ್ನನ್ನು ಹಾಡಿ ಹರಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ಜೀವಮಾನವೆಲ್ಲ ದೇವರು ಏನು ದಾವೀದರಸರು ಏನು ಮಾಡಿದ್ರು, ದೇವರಿಗೆ ಒಪ್ಪಿಸಿಕೊಟ್ರು. ಹಾಗೆ ನನ್ನ ಜೀವಮಾನ ಅಂತ ಇವತ್ತು ದೇವರ ದರ್ಶನವಾದ ಮೇಲೆ ದೇವರು ನಮ್ಮಲ್ಲಿ ಉಪಕಾರ ಮಾಡಿ ನಡೆಸ್ತಾ ಇರುವಾಗ ಅನೇಕ ಕೇಡು ಗಂಡಾಂತರ ಮರಣ ಪಾಶಗಳನ್ನು ನಮ್ಮನ್ನು ತಪ್ಪಿಸಿ, ವಿರೋಧಿಗಳನ್ನು ತಪ್ಪಿಸಿ, ನಮ್ಮನ್ನು ನಾನಾ ರೀತಿಯ ಕಷ್ಟ ಸಂಕಟ ದುಃಖ ಅಪಾಯಗಳಿಂದ ನಮ್ಮನ್ನು ತಪ್ಪಿಸಿದಾಗ ನಾವು ಕೂಡ ಏನು ಪ್ರಾರ್ಥನೆ ಮಾಡಬೇಕು, ದೇವರೇ ನನ್ನ ಜೀವಮಾನ ಇರುವವರೆಗೆ ಕೊನೆಯ ಉಸಿರು ಎಳೆಯುವ ತನಕ ಅಥವಾ ಜ್ಞಾನ ಸರಿ ಇರುವಷ್ಟು ದಿವಸಗಳು ನಿನ್ನನ್ನೇ ನಾನು ಕೊಂಡಾಡ್ತೇನೆ ಅಂತೇಳಿ ನಾವು ನಿನ್ನ ಹೆಸರೆತ್ತಿ ಕೈ ಮುಗಿಯುವೇನು. ದೇವರ ನಾಮಕ್ಕೆ ಸ್ತೋತ್ರ ಅಂತೇಳಿ ನಾವು ಕೂಡ ಅದೇ ರೀತಿ ಹೆಸರೆತ್ತಿ ನಾವು ಪ್ರಾರ್ಥಿಸಬೇಕು, ಕೈ ಮುಗಿಯಬೇಕು, ದೇವರನ್ನ ಕೊಂಡಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಮೊಟ್ಟ ಮೊದಲು ಕೆಲಸ ಕಾರ್ಯಗಳು ಬೇಡವ ಅಂತ ಕೇಳೋದು, ಬೇಕು, ನಮ್ಮ ಜೀವನಕ್ಕೆ ದುಡಿಬೇಕು ಮಾಡಬೇಕು, ಅದು ಕೂಡ ದೇವರಿಂದಲೇ ಸಾಧ್ಯ. ಆದರೆ ದೇವರ ಉಪಕಾರಗಳಿಗಾಗಿ ನಾವು ಜೀವಿತ ಕಾಲವೆಲ್ಲ ಕೈ ಮುಗಿಯುವಂತೆ ನೀನು ಮಾಡಪ್ಪ, ಕೊನೆಯ ಉಸಿರು ಎಳೆಯುವ ತನಕಂತ ನಾವು ದೇವರಲ್ಲಿ ಬೇಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 5ನೇ ವಚನ, ಮೃಷ್ಟ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು. ಮೃಷ್ಟ ಭೋಜನದಿಂದಲೋ ಎಂಬಂತೆ ಒಬ್ಬೊಬ್ರು ಏನು ಮಾಡ್ತಾರೆ, ಬರೀ ಊಟಕ್ಕಾಗಿ ಒಳ್ಳೆ ಊಟ ಅಂದರೆ ಅದು ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ಬಿರಿಯಾನಿ ಇರ್ಬೋದು, ಪಾಯಸ ಇರ್ಬೋದು, ಅಥವಾ ಯಾವುದೇ ಇನ್ನಿತರ ಒಳ್ಳೆ ಆಹಾರಗಳು ಇರ್ಬೋದು. ಒಳ್ಳೆ ಆಹಾರ ಅಂತ ಅದರ ಮೇಲೆ ಪೂರ್ತಿ ಮನಸ್ಸಿಟ್ಟು ಸಂತೋಷಗೊಳ್ತಾರೆ. ಆದರೆ ಅದು ತಿಂದರು ಮಾಡಿದ್ರು ಏನಾಗ್ತದೆ, ಆಮೇಲೆ ಬಾತ್ರೂಮಿಗೆ ಹೋಗೋತ್ತಿಗೆ ಅದು ಹೊರಟು ಹೋಯಿತು. ಅದರಿಂದಲೇ ದೊಡ್ಡ ದೊಡ್ಡ ಕಾಯಿಲೆಗಳು, BP, ಶುಗರ್ಗಳು, ಕೊಲೆಸ್ಟ್ರಾಲ್ಗಳು, ಹಾರ್ಟ್ ಅಟ್ಯಾಕು, ಪಾರ್ಶ್ವವಾಯು, ನಾನಾ ರೀತಿಯ ಕಾಯಿಲೆಗಳು ತಿಂದು ಅದರಿಂದಲೂ ಕಾಯಿಲೆಗಳು ಬರಬಹುದು. ಇವತ್ತು ಮನುಷ್ಯರು ತಂದುಕೊಳ್ಳುವಂಥದ್ದು ಅದುವೇ ಆಗಿದೆ. ಆದರೆ ಅದಕ್ಕಿಂತಲೂ ನಮ್ಮ ಪ್ರೀತಿ ಯಾರ ಮೇಲೆ ಇರಬೇಕು? ಈ ಆಹಾರಕ್ಕಿಂತಲೂ, ಬೆಳ್ಳಿ ಬಂಗಾರ ಆಸ್ತಿ ಪಾಸಿಗಿಂತಲೂ, ಹಣಕ್ಕಿಂತಲೂ, ಐಶ್ವರ್ಯ ವೈಢೂರ್ಯಕ್ಕಿಂತಲೂ, ದೊಡ್ಡ ದೊಡ್ಡ ಮನೆಗಳಿಂತಲೂ ಎಲ್ಲ ನಮ್ಮ ಮನಸ್ಸು ಯಾರಲ್ಲಿರಬೇಕು? ದೇವರಲ್ಲಿರಬೇಕು. ದೇವರ ನಮಗೆ ಎಲ್ಲವೂ ನಿನ್ನದೆಪ್ಪ, ಜೀವಿತ ಕಾಲವೆಲ್ಲ ನೀನು ನನ್ನ ಜೀವಿತದಲ್ಲಿ ಮಾಡಿದ ಕಾರ್ಯಗಳನ್ನು ನೆನೆಸಿಕೊಂಡು ಇತರರಿಗೆ ಸಾಕ್ಷಿ ಕೊಡುತ್ತಾ ನಾನು ಇರುವ ಹಾಗೆ ನೀನು ಮಾಡಪ್ಪ ಜೀವಿತ ಕಾಲವೆಲ್ಲ ಅಂತ ಹೇಳಿ ನಾವು ದೇವರಲ್ಲಿ ನಿನ್ನನ್ನೇ ಕೈ ಮುಗಿಯುತ್ತೇನೆ, ನಿನ್ನನ್ನೇ ಪ್ರಾರ್ಥಿಸ್ತೇನೆ ಅಂತ ನಾವು ದೇವರಲ್ಲಿ ಭರವಸೆ ಇಟ್ಟವರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಊಟ ತಿನ್ನೋದು ಕುಡಿಯೋದು ದೊಡ್ಡದಲ್ಲ. ಹಾಗೆ ನನ್ನ ಬಾಯಿ ಉತ್ಸಾಹಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. ಉತ್ಸಾಹ, ದೇವರು ನನ್ನನ್ನು ಈ ರೀತಿ ಮಾಡಿದ್ರು, ಮೊದಲು ಇಂಥವನಾಗಿದ್ದೆ, ಆಮೇಲೆ ಈ ರೀತಿ ನನ್ನನ್ನು ಅನೇಕ ರೀತಿಯಿಂದ ನನ್ನನ್ನು ಪಾರು ಮಾಡಿದ್ರು, ಈಗ ಈ ಮಟ್ಟಕ್ಕೆ ದೇವರು ನಡೆಸ್ತಾ ಇದ್ದಾರೆ, ದೇವರಿಂದಲೇ ಆಯಿತು ಅಂದರೆ ಸರ್ವ ಸೃಷ್ಟಿಕರ್ತನಾದ ದೇವರಿಂದಲೇ ಆಯಿತು ಅಂತೇಳಿ ಇತರರಿಗೆ ನಾವು ದೇವರನ್ನು ಕೊಂಡಾಡ್ತಾ ಇತರರಿಗೆ ನಮ್ಮ ಪರವಾಗಿ ದೇವರ ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ನಾವು ಸಾಕ್ಷಿ ಕೊಡ್ತಾ ಹೋಗಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 6ನೇ ವಚನ, ನನ್ನ ಹಾಸಿಗೆಯ ನಾನು ಹಾಸಿಗೆಯ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿಯ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಕೆಲವರಿಗೆ ರಾತ್ರಿ ಮಲಗಿದ ಆಗಲೂ ಕೂಡ ಅಥವಾ ಎಚ್ಚರ ಆದಾಗಲೂ ಕೂಡ ದೇವರ ಯೋಚನೆಯೇ ಬರುತ್ತದೆ, ಅಥವಾ ದೇವರೇ ನಿನಗೆ ಸ್ತೋತ್ರ ಆಶೀರ್ವದಿಸುವಂತ ಅಲ್ಲೇ ಪ್ರಾರ್ಥಿಸ್ತಾರೆ. ಗೊತ್ತಾಗದಾಗೆ, ಯೋಚನೆ ಇಲ್ಲದ ಹಾಗೆ ಅವರ ಬಾಯಿಯಲ್ಲಿ ಸ್ತೋತ್ರ ಬರುತ್ತದೆ, ದೇವರ ವಾಕ್ಯಗಳು ಯೋಚನೆ ಬರುತ್ತದೆ. ಇದು ದೇವರ ಒಂದು ಆಶೀರ್ವಾದ, ದೇವರ ಒಂದು ಕೃಪೆ ಯಾರ ಮೇಲೆ ಇದೆಯೋ, ಹಾಗೆ ದೇವರ ಆತ್ಮ ಯಾರ ಮೇಲೆ ಇದೆಯೋ ಅವರಿಗೆ ಮಾತ್ರ ಸಾಧ್ಯ. ಇದು ನೋಡಿ, ದಾವೀದರಸರ ಹಾಸಿಗೆ ಮೇಲೆ ಇದ್ದಾಗಲೇ ಬರ್ತಾ ಇತ್ತು, ಅಲ್ಲೇ ಪ್ರಾರ್ಥನೆ ಮಾಡ್ತಾ ಇದ್ರು. ಹಾಗೆ ಇವತ್ತು ಮಲಗಿದಾಗಲೂ ಕೂಡ ದೇವರ ಒಂದು ಪ್ರಾರ್ಥನೆ, ಪಾಪಗಳಿಗೆ ಪಶ್ಚಾತ್ತಾಪ ಪಡುವಂಥದ್ದು, ಇತರರಿಗಾಗಿ ಪ್ರಾರ್ಥಿಸುವಂಥದ್ದು, ದೇವರ ವಾಕ್ಯಗಳು ಯೋಚನೆ ಬರುವಂಥದ್ದು, ಇದು ಇಂಥವರಿಗೆ ದೇವರ ಆತ್ಮವು ಅವರಲ್ಲಿ ಇದೆ ಎಂಬುದಾಗಿ. ಆಗ ದೇವರ ಆತ್ಮವು ನಮ್ಮಲ್ಲಿದೆ ಅಂತ ನಾವು ಚೆನ್ನಾಗಿ ತಿಳ್ಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ರಾತ್ರಿಯ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು. ನೋಡಿ, ಒಬ್ಬೊಬ್ರಿಗೆ ಏನ್ ಮಾಡ್ತೀವಿ, ಬೆಳಗಿನ ಜಾವದಲ್ಲಿ ಯಾವಾಗ ಒಂದು 12 ಗಂಟೆ 2 ಗಂಟೆ 3 ಗಂಟೆ ಕಳೀತಿದ್ದು ಪ್ರಾರ್ಥನೆ ಮಾಡೋ ಅಂತ ಮನಸ್ಸು ಬರ್ತದೆ. ಅವರು ಮಳಿಕೊಂಡೇ ಪ್ರಾರ್ಥನೆ ಮಾಡಬಹುದು, ಅಥವಾ ಎದ್ದು ಕೂತ್ಕೊಂಡು ಕೂಡ ಅವರು ಪ್ರಾರ್ಥನೆ ಮಾಡಬಹುದು ಒಬ್ಬಂಟಿಗರಾಗಿ. ಇದು ದೇವರ ಒಂದು ಪ್ರೀತಿ. ದೇವರು ಆತ್ಮ ಯಾರಲ್ಲಿ ಇದೆಯೋ, ಯಾರ ಮೇಲೆ ಅತಿಯಾದ ಪ್ರೀತಿ ಇಟ್ಟಿದ್ದಾರೋ ಅವರಲ್ಲಿ ಕಾರ್ಯಗಳು ನೆರವೇರುತ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು
ಅಯ್ಯೋ, ನಾನು ನನ್ನನ್ನು ಏರಿಸಿಕೊಳ್ತಾ ಇಲ್ಲ. ನನ್ನ ಜೀವಿತದಲ್ಲಿ ಒಂದೊಂದು ದಿವಸ ಒಂದೊಂದು ಸಲ ಇದೇ ರೀತಿ ಆಗ್ತದೆ. ಅನೇಕ ಇವತ್ತು ಸಹೋದರ ಸಹೋದರಿಯರು ಕೂಡ ಇದನ್ನೇ ಸಾಕ್ಷಿ ಕೊಡ್ತಾ ಇದ್ದಾರೆ. ನನಗೆ ಹೀಗೆ ಮನಸ್ಸು ಬರ್ತದೆ, ಹೀಗೆ ಮನಸ್ಸು ಬರ್ತದೆ, ಈ ರೀತಿ ಆಯಿತು, ಈ ರೀತಿ ದರ್ಶನ ಕಂಡೆ ಅಂತೇಳಿ. ಆಗ ಇನ್ನೂ ಹೆಚ್ಚೆಚ್ಚಾಗಿ ದೇವರಲ್ಲಿ ಭಕ್ತಿ ಇಡಬೇಕೆಂಬುದಾಗಿ ನಾನು ತಿಳಿಸ್ತಾ ಬರ್ತಾ ಇದ್ದೇನೆ. ಹಾಗೆ ನಿಮ್ಮಲ್ಲಿ ಯಾರಾದರೂ ಇಂಥವ್ರು ಇದ್ದರೆ ದೇವರು ದೇವರು ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಾ ಇದ್ದಾರೆ. ಹೆಚ್ಚೆಚ್ಚಾಗಿ ದೇವರಲ್ಲಿ ಭಯ ಭಕ್ತಿ ಇಟ್ಟು ಜೀವಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 7ನೇ ವಚನ, ಕೀರ್ತನೆಗಳು 63:7. ನೀನು ನನಗೆ ಸಹಾಯವಾಗಿದ್ದೀಯಲ್ಲ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದು ಕೊಂಡು ಆನಂದ ಘೋಷ ಮಾಡುತ್ತಿರುವೆನು. ನೋಡಿ, ದೇವರಿಗೆ ಯಾರ ಸಹಾಯ ದೇವರಿಗಿದೆಯೋ ಅಂಥವರಿಗೆ ಮಾತ್ರ ಇಂಥ ಕನಸುಗಳು, ಇಂಥ ಒಂದು ಮನಸ್ಸುಗಳು ಬರೋಕ್ಕೆ ಸಾಧ್ಯವಾಗಿದೆ. ನೀನು ನನಗೆ ಸಹಾಯಕನಾಗಿದ್ದಿ. ಯಾರಿಗೆ ದೇವರು ಯಾರನ್ನು ಆದುಕೊಂಡು ಸಹಾಯ ಮಾಡ್ತಾರೋ ಅನೇಕ ರೀತಿಯಲ್ಲಿ ಅಂಥವರಿಗೆ ಮಾತ್ರ ಈ ಒಂದು ದರ್ಶನವಾಗಲಿಕ್ಕೆ ಸಾಧ್ಯ. ಅಂಥವರಿಗೆ ದೇವರ ಸಹಾಯ ಇದ್ದೇ ಇರುತ್ತದೆ. ಪ್ರತಿಯೊಂದು ಅವರನ್ನು ದೇವರೇ ನಡೆಸುವನಾಗಿದ್ದಾನೆ. ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತವಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತಿರುವೆನು. ನೋಡಿ, ನಮ್ಮನ್ನು ರಕ್ಷಿಸ್ತಾ ಇರುವಾಗ ದೇವರ ದೂತರ ಮೂಲಕ, ಪವಿತ್ರಾತ್ಮನ ಮೂಲಕ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಮ್ಮನ್ನು ನಡೆಸ್ತಾ ಇರುವಾಗ ತಂದೆಯಾದ ದೇವರು, ಅಂದರೆ ಸರ್ವ ಸೃಷ್ಟಿಕರ್ತನಾದ ದೇವರು, ನಾವು ಆನಂದ ಘೋಷ ಮಾಡಬೇಕು. ದೇವರೇ, ನಿನ್ನ ಪ್ರೀತಿಯಿಂದ ನಮ್ಮನ್ನು ರಕ್ಷಿಸ್ತೀಯಾ, ನಡೆಸ್ತಾ ಇದೆಯಾ. ನಿನ್ನ ಪ್ರೀತಿಗಾಗಿ ಸ್ತೋತ್ರಪ್ಪ. ನಿನ್ನ ಬಿಟ್ಟು ಏನೂ ಮಾಡಲಾಗದು ಅಂತೇಳಿ ನಮ್ಮ ಆತ್ಮ, ಶರೀರ, ಪ್ರಾಣ ಪ್ರತಿಯೊಂದನ್ನು ದೇವರಿಗೆ ಒಪ್ಪಿಸಿಕೊಟ್ಟು ದೇವರಿಗೆ ಆನಂದ ಘೋಷ, ಅಂದರೆ ದೇವರನ್ನು ಮಹಿಮೆ ಪಡಿಸಬೇಕು, ಸ್ತುತಿ ಸ್ತೋತ್ರ ಮಾಡಬೇಕು. ಇತರರಿಗೂ ಕೂಡ ದೇವರ ಪರವಾಗಿ ನಾವು ಸಾಕ್ಷಿ ನುಡಿಯಲೇಬೇಕು, ದೇವರ ಪರವಾಗಿ ಹೇಳಲೇಬೇಕು ಅಂತ ಇದರ ಅರ್ಥವಾಗಿದೆ. 8ನೇ ವಚನ, ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿರುವುದು, ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು. ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸುತ್ತಿರುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನೋಡಿ, ಒಂದು ಅಯಸ್ಕಾಂತ ಇರ್ತದೆ, ಅಯಸ್ಕಾಂತಕ್ಕೆ ಒಂಚೂರು ಕಬ್ಬಿಣವ ಒಂದು ಬ್ಲೇಡ್ ಏನಾದರೂ ಮುಟ್ಟಿಸಿದರೆ ಪಟ್ ಅಂತ ಅಲ್ಲಿ ಹಿಡ್ಕೊಳ್ತದೆ. ಹಾಗೆ ಇವತ್ತು ನಾವು ಕೂಡ ಏನು ನೋಡಬೇಕು, ದೇವರ ಒಂದು ಪ್ರೀತಿ ನಮ್ಮಲ್ಲಿ ಇರುವಾಗ, ನಮ್ಮನ್ನು ನಡೆಸ್ತಾ ಇರುವಾಗ, ನಾವು ಅಯಸ್ಕಾಂತವಾಗಿ ಕಬ್ಬಿಣವನ್ನು ಹೇಗೆ ಹಿಡಿದಿಳ್ಕೊಳ್ತದೋ ಹಾಗೆ ನಾವು ದೇವರಲ್ಲಿ ಅಂಟಿಕೊಂಡಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಸರಿಯಾದ ಸಂಪರ್ಕದಲ್ಲಿ ನಾವು ಇರಬೇಕು. ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು. ನೋಡಿ, ದೇವರ ಬಲಗೈ ಆಧಾರ ಅನೇಕ ರೀತಿಯಲ್ಲಿ ಇದು ಯೆಶಾಯನ ಗ್ರಂಥ, ಬೈಬಲಿನಲ್ಲಿ ಯೆಶಾಯನ ಗ್ರಂಥದಲ್ಲಿ ಕೂಡ ಯೆಶಾಯನ ಮೂಲಕ ದೇವರು ಇಸ್ರಾಯೇಲರಿಗೆ ಹೇಳಿದರೆ, ನನ್ನ ಬಲಗೈ ನಿನಗೆ ಆಧಾರವಾಗಿರುವುದು ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಅಂದರೆ ದೇವರು ಹೇಳಿದ್ದು, ನನ್ನ ಬಲಗೈ ನಿನಗೆ ಆಧಾರ. ದೇವರ ಬಲಗೈ ಯಾರಿಗೆ ಆಧಾರವಾಗಿರ್ತದೋ ಅಂಥವ್ರು ಅನೇಕ ಕೇಡು, ಗಂಡಾಂತರ, ಮರಣದ ಪಾಶ, ಶತ್ರುಗಳ ಕೈಯಿಂದ ನಾನಾ ರೀತಿ ಕೆಟ್ಟತನದಿಂದಲೂ ದೇವರು ಅಂಥವ್ರನ್ನ ಬಿಡುಗಡೆ ಮಾಡಿ ರಕ್ಷಿಸೋರಾಗಿದ್ದಾರೆ, ಮುಂದೆ ನಡೆಸೋರಾಗಿದ್ದಾರೆ. ಆಗ ಇದರಲ್ಲಿ ತಿಳ್ಕೊಳ್ಬೇಕು, ಅವರ ಸಾಕ್ಷ್ಯ ಮುಖಾಂತರ ದೇವರ ಬಲಗೈ ನನ್ನಲ್ಲಿದೆ, ನನ್ನನ್ನು ಮೇಲಕ್ಕೆ ಎತ್ತುತ್ತಾ ಇದ್ದಾರೆ ಅಂತ. ಅದಕ್ಕೆ ಅನೇಕ ಹಿರಿಯರು ಕೂಡ ಹೇಳಿದ್ದನ್ನು ಕೇಳಿದರೆ, ಗಂಡಸರಿಗೆ ಬಲಗೈಯೇ ಆಧಾರ, ಬಲಭಾಗವೇ ಆಧಾರ. ಬೆಳಿಗ್ಗೆ ಏಳುವಾಗಲೂ ಬಲಭಾಗದಲ್ಲಿ ಏಳಬೇಕು. ಗಂಡಸರ ಪ್ರತಿ ಒಂದು ಆಯುಷ್ಯಗಳು ಬಲಗೈಯಲ್ಲಿ ಇರ್ತದೆ. ಸ್ತ್ರೀಯರಿಗೆ ಎಡಗೈಯೇ ಆಧಾರ. ಪ್ರತಿ ಒಂದು ಅವರ ಭವಿಷ್ಯ ಎಡಗೈಯಲ್ಲಿ ಇರುತ್ತದೆ. ಸ್ತ್ರೀಯರು ಬೆಳಿಗ್ಗೆ ಏಳುವಾಗ ಎಡಭಾಗದಲ್ಲಿ ಏಳಬೇಕು ಅಂತ ಇದನ್ನೇ ಹೇಳುವುದು. ದೇವರ ಬಲಗೈಯೇ ನಮಗೆ ಆಧಾರ. ಹಾಗೆ ಪ್ರತಿಯೊಂದು ಪುರುಷನಿಗೂ ಕೂಡ ಅವರ ಜೀವಿತ ಕಾಲವೆಲ್ಲ ಏನಾಗಿರ್ತದೆ, ಬಲಗೈಯಲ್ಲಿ ಇರುತ್ತದೆ, ರೇಖೆಗಳಿರುತ್ತದೆ ಪ್ರತಿ ಒಂದೆಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ದೇವರ ಒಂದು ಪ್ರೀತಿ. ದೇವರು ನಮ್ಮನ್ನು ನಡೆಸ್ತಾ ಇರುವಂಥದ್ದು. ದೇವರಿಗೆ ಅಂಟಿಕೊಂಡೇ ನಾವು ಇರಬೇಕು. 9ನೇ ವಚನ, ನನ್ನ ಜೀವಕ್ಕೆ ಕೇಡು ಬಗೆಯುವವರು ಅಧೋಲೋಕಕ್ಕೆ ಇಳಿದು ಹೋಗುವರು. ನೋಡಿ, ಅರಸರಿಗೆ ದೇವರ ಅವರನ್ನು ಆರಿಸಿಕೊಂಡಾಗ ಅವರ ಮಗನೇ ಮತ್ತು ಅವರ ಸ್ವಂತ ಮಾವನ ಹೆಂಡತಿ ಅಪ್ಪನೇ, ಇದರ ಪ್ರಜೆಗಳೇ ಅವರನ್ನು ನಾನಾ ರೀತಿಯಲ್ಲಿ, ಆ ಗೋಲಿಯಾತನು ಕೂಡ ಅವರನ್ನು ಕೊಲ್ಲಕ್ಕೆ ನೋಡ್ದ. ನೀನೊಂದು ಸಣ್ಣ ಹುಡುಗ ಅಂತ ಹೀಯಾಳಿಸಿದ, ಸ್ವಂತ ಮಗನೇ ಮಾವನೇ ಈ ರೀತಿ ಮಾಡಿದ್ರು. ಕಡೆಗೆ ಅವರ ಕಣ್ಣು ಮುಂದೆ ಎಲ್ಲವೂ ನಶಿಸಿ ಹೋದರು. ಹಾಗೆ ದೇವರು ಇವತ್ತು ಯಾರನ್ನು ಆರಿಸಿಕೊಳ್ತಾರೋ, ಯಾರನ್ನು ಆದಿಕೊಂಡಿರ್ತಾರೋ ಅಂಥವರಿಗೆ ತೊಂದರೆ ಕೊಟ್ಟವರನ್ನು ದೇವರು ಬಿಡುವುದೇ
ಇರುವುದೇ ಇಲ್ಲ. ನನ್ನ ಮೇಲೆ ನಿನಗೆ ಸರಿಯಾದ ಭಯ, ಭಕ್ತಿ, ನಂಬಿಕೆ ಇರುವುದಾದರೆ ನಿನ್ನ ಶತ್ರುಗಳಿಗೆ ಬರುವಂಥ ಶಿಕ್ಷೆಯನ್ನು ಕಣ್ಣಾರೆ ಕಾಣ್ತೀಯ, ಕಿವಿಯಾರೆ ಕೇಳ್ತೀಯ ಅಂತ ಹೇಳಿದ್ರು. ಅದೆಲ್ಲವೂ ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ನನ್ನ ಜೀವಿತದಲ್ಲಿ ಕೂಡ ಇವತ್ತು ಕೂಡ ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಯಾರನ್ನು ಆದುಕೊಳ್ತಾರೋ, ಅವರಿಗೆ ಯಾರು ವೈರಿಗಳಾಗಿ ಬರ್ತಾರೋ ಅವರಿಗೆ ತಕ್ಕಾದ ಶಿಕ್ಷೆಯನ್ನು ಕೊಡುವವರು ದೇವರೇ ಆಗಿದ್ದಾರೆ. ಅಂದರೆ ನಾವು ನಮ್ಮ ಸಂಪೂರ್ಣ ಆತ್ಮ, ಶರೀರ, ಪ್ರಾಣವನ್ನು ದೇವರ ಮೇಲೆ ದೇವರಿಗೆ ಒಪ್ಪಿಸಿಕೊಟ್ಟು ಬಂಡೆಯಾಗಿ ದೃಢವಾಗಿ ನಿಂತರೆ ಈ ಕಾರ್ಯವನ್ನು ದೇವರೇ ಮಾಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರವರ ಮಕ್ಕಳಿಗೆ ಇದೆಲ್ಲವನ್ನು ತಿಳಿಸಿ ಅವರೆಲ್ಲರೂ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೂ ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ, ಸಾಕ್ಷಿಗಳಾಗಲು ಕೂಡ ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಹೇರಳವಾಗಿ